ತೆಂಗಿನಕಾಯಿಯನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಮನೆ ಬಾಗಿಲಿಗೆ ಕಟ್ಟುವುದ್ಯಾಕೆ? ಇದರ ಹಿಂದಿರುವ ರಹಸ್ಯವನ್ನು ತಿಳಿದುಕೊಳ್ಳಿ. ಮನುಷ್ಯನು ಸದಾಕಾಲವೂ ಆಶಾವಾದಿಯಾಗಿರ್ತಾನೆ. ಮಾತ್ರವಲ್ಲ, ಜೀವನದಲ್ಲಿ ಯಶಸ್ಸು ಗಳಿಸಬೇಕು ಎಂಬ ಹಂಬಲವನ್ನು ಹೊಂದಿರ್ತಾನೆ. ಇಂತಹ ಮನುಷ್ಯನು ಮನೆಯಲ್ಲಿ ಬಿಳಿ ವಸ್ತ್ರದಲ್ಲಿ ಕಟ್ಟಿದ ತೆಂಗಿನಕಾಯಿಯನ್ನು ಮನೆಯ ಚಾವಣಿಗೆ ಕಟ್ಟುವುದನ್ನು ಸಾಮಾನ್ಯವಾಗಿ ನಾವು ನೋಡಿರ್ತೇವೆ. ನಾವು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಥವಾ ಯಾತ್ರೆಗಳಿಗೆ ಹೋದಾಗ ಏನೇನೋ ವಸ್ತುಗಳನ್ನು ಖರೀದಿಸಿ ಮನೆಗೆ ತರ್ತೇವೆ. ಮಾತ್ರವಲ್ಲ, ಅನೇಕ ಯಂತ್ರಗಳನ್ನು ಕೂಡ ತರ್ತೇವೆ. ಇದರ ಜೊತೆಗೆ ಕೆಲವೊಂದು ದೇವಸ್ಥಾನಗಳಿಂದ ಬಿಳಿ ವಸ್ತ್ರದಲ್ಲಿ ಕಟ್ಟಿರುವ ತೆಂಗಿನಕಾಯಿಯನ್ನು ಮನೆಗೆ ತರ್ತೇವೆ. ಈ ಬಿಳಿ ಬಟ್ಟೆಯಲ್ಲಿ ಕಟ್ಟಿರುವ ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯಲಾಗ್ತದೆ. ಹಾಗಿದ್ರೆ ಈ ಶ್ರೀಫಲವನ್ನು ಮನೆಯಲ್ಲಿ ಏಕೆ ಇಟ್ಕೊಳ್ಬೇಕು, ಇದರ ಮಹತ್ವವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಶ್ರೀಫಲವನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಹೇಳ್ತಾರೆ. ಅಂದರೆ ಕೇಳಿದ್ದನ್ನೆಲ್ಲ ಕೊಡುವ ಮರ. ತೆಂಗಿನಕಾಯಿ ಕೂಡ ಅಷ್ಟೇ, ಅದು ಬಹುರೂಪದಲ್ಲಿ ಬಳಕೆಯಾಗ್ತದೆ. ಅಡುಗೆಯಲ್ಲಿ ಎಣ್ಣೆಯಾಗಿ, ದೇವರ ಪ್ರಸಾದ ರೂಪದಲ್ಲಿ, ಹೀಗೆ ಹಲವು ವಿಭಾಗಗಳಲ್ಲಿ ಬಳಸಲಾಗ್ತದೆ. ಅದರಲ್ಲೂ ದೇವರಿಗೆ ನೈವೇದ್ಯವಾಗಿರುವ ಪ್ರಸಾದ ರೂಪದಲ್ಲಿ ಸಿಗುವ ತೆಂಗಿನಕಾಯಿಯನ್ನು ಸರ್ವಶ್ರೇಷ್ಠ ಎನ್ನಲಾಗ್ತದೆ. ಏಕೆಂದರೆ ಇದು ಮನುಷ್ಯ ತಯಾರಿಸಿದ ಆಹಾರವಾಗಿರಲ್ಲ, ಒಡೆಯುವ ಮುನ್ನ ಕೈಯಲ್ಲಿ ಮುಟ್ಟಲೂ ಸಾಧ್ಯವಿಲ್ಲ. ಹಾಗಾಗಿ ಇದು ಅತ್ಯಂತ ಪವಿತ್ರವಾಗಿರ್ತದೆ. ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೆ ಬಹಳ ವಿಶೇಷ ಸ್ಥಾನಮಾನವಿದೆ. ಶಾಸ್ತ್ರಗಳ ಪ್ರಕಾರ ತೆಂಗಿನಕಾಯಿಯಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿದ್ದಾರೆ. ಇದಲ್ಲದೆ ತೆಂಗಿನಕಾಯಿಯಲ್ಲಿ ಲಕ್ಷ್ಮೀದೇವಿಯೂ ನೆಲೆಸಿದ್ದಾಳೆಂದು ನಂಬಲಾಗಿದೆ. ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ತೆಂಗಿನಕಾಯಿ ಬಳಕೆಯಾಗ್ತದೆ. ಇಷ್ಟೇ ಅಲ್ಲ, ಹಿಂದೂ ಧರ್ಮದಲ್ಲಿ ಯಾಗ, ಹವನ ತೆಂಗಿನಕಾಯಿ ಇಲ್ಲದೆ ಅಪೂರ್ಣ ಎಂದು ಪರಿಗಣಿಸಲಾಗಿದೆ. ಇನ್ನು ತೆಂಗಿನ ಮರ ಇರುವ ಮನೆಯಲ್ಲಿ ತಾಯಿ ಲಕ್ಷ್ಮಿ ನೆಲೆಸ್ತಾಳೆ ಮತ್ತು ಆ ಮನೆಯಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ವೈಭವವು ಯಾವಾಗಲೂ ಇರ್ತದೆ. ನಿಮ್ಮ ಬಳಿ ಹಣ ಹೆಚ್ಚಾಗಿ ಉಳಿಯಬೇಕು ಅಂದರೆ ಮನೆಯಲ್ಲಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿದ ತೆಂಗಿನಕಾಯಿಯನ್ನು ಇಡುವುದು ಮುಖ್ಯವಾಗ್ತದೆ. ಲಕ್ಷ್ಮೀದೇವಿಗೆ ತೆಂಗಿನಕಾಯಿ, ಕಮಲದ ಹೂವು, ಬಿಳಿ ಬಟ್ಟೆ, ಮೊಸರು, ಬಿಳಿ ಸಿಹಿತಿಂಡಿಗಳೊಂದಿಗೆ ಒಂದು ಜೋಡಿ ದಾರವನ್ನು ಅರ್ಪಿಸುವುದರಿಂದ ಸಂಪತ್ತು ಹೆಚ್ಚಾಗ್ತದೆ ಎಂದು ನಂಬಲಾಗಿದೆ. ಇನ್ನು ಮನೆಯಲ್ಲಿ ತೆಂಗಿನಕಾಯಿಯನ್ನು ಬಟ್ಟೆಯಲ್ಲಿ ಸುತ್ತಿ ಇಡುವುದರಿಂದ ವ್ಯಾಪಾರ ವಹಿವಾಟಿನಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಇದರೊಂದಿಗೆ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಬರುತ್ತಿದ್ದ ಸಂದಿಗ್ಧತೆ ನಿವಾರಣೆಯಾಗ್ತದೆ ಮತ್ತು ಯಶಸ್ಸಿನ ಎಲ್ಲ ಹಾದಿಗಳು ಸುಲಭವಾಗಿ ತೆರೆದುಕೊಳ್ಳುತ್ತದೆ ಎಂದು ನಂಬಲಾಗಿದೆ. ಇನ್ನು ಅನೇಕ ಸಂದರ್ಭದಲ್ಲಿ ಮಕ್ಕಳಿಗೆ ದೃಷ್ಟಿಯಾಗ್ತದೆ. ಇದರಿಂದ ಮಕ್ಕಳಿಗೆ ಓದಲು ಮತ್ತು ಬರೆಯಲು ಮನಸ್ಸಾಗುವುದಿಲ್ಲ ಮತ್ತು ಮಕ್ಕಳು ಮತ್ತೆ ಮತ್ತೆ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಹಾಗಾಗಿ ಈ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ತಡೆಯಲು ಬಿಳಿ ಬಟ್ಟೆಯಲ್ಲಿ ಕಟ್ಟಿರುವ ತೆಂಗಿನಕಾಯಿಯನ್ನು ಮನೆಯಲ್ಲಿ ಕಟ್ತಾರೆ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.